dear students. In the previous class, we have discussed about the chapter chemical kinetics, introduction of chemical kinetics, rate of a reaction, and factors affecting the rate of a reaction, and units of rate constant. Rate constant can be expressed as capital K, and order of a reaction. Examples for first order, second order, zero order, and molecularity of a reaction. A difference between order of reaction and molecularity of reaction ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಎಕ್ಸಾಂಪಲ್ ನಿಮ್ಮ ಸಾಕಷ್ಟು ಕೇಳಿದ್ದಾರೆ, ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆಫ್ ರಿಯಾಕ್ಷನ್ ಆ್ಯಂಡ್ ಮಾಲಿಕ್ಯುಲರ್ ಆಫ್ ರಿಯಾಕ್ಷನ್ ಕೂಡ ಕೇಳ್ತಾರೆ. ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಹೇಳಿದಾಗ ಸ್ಟೇಟ್ಮೆಂಟ್ ಬರೀಬೇಕು, ಇಲ್ಲ ಅಟ್ಲೀಸ್ಟ್ ಆರ್ಡರ್ ಕೆನ್ ಬಿ ಝೀರೋ ಆರ್ ಫ್ರ್ಯಾಕ್ಷನ್, ಮಾಲಿಕ್ಯುಲಾರಿಟಿ ಕೆನಾಟ್ ಬಿ ಝೀರೋ ಆರ್ ಫ್ರ್ಯಾಕ್ಷನ್. ಈ ಆರ್ಡರ್ ಆಫ್ ರಿಯಾಕ್ಷನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ, molecularity of reaction theoretical quantity. Generally, order of reaction applicable both elementary and complex reactions. Molecularity of reactions applicable only elementary reactions. Elementary reactions ಮಾತ್ರ ಅದು ಅಪ್ಲಿಕೇಬಲ್ ಆಗಿರುತ್ತೆ ಅಂತ ಡಿಫ್ರೆನ್ಸ್ ನೋಡಿದ್ದೀವಿ. ಸೊ ನೀವು ನಮಗೆ ಕೆಮಿಸ್ಟ್ರಿ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು 5 ಮಾರ್ಕ್ ಇರುತ್ತೆ. ಸೊ 3 ಮಾರ್ಕ್ ಹೈಯೆಸ್ಟ್ ಇರೋದ್ರಿಂದ ಯಾವುದಾದ್ರು 3 ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. 3 ಡಿಫ್ರೆನ್ಸ್ ಅದು ಏನಫ್ ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ಅಷ್ಟು ನೋಡ್ಕೊಳ್ಳಿ. ಸೊ ಇದಾಗಿದ್ದರೆ ಐ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಅಂತ 2 ಇಕ್ವೇಷನ್ಸ್ ಬರುತ್ತೆ. ಡೆರಿವೇಷನ್ಸ್ ಕೇಳ್ತಾರೆ. ಇಡೀ ಕೆಮಿಸ್ಟ್ರಿಯಲ್ಲಿ ಸಾಲಿಡ್ ಸ್ಟೇಟ್ ಟಾಪಿಕಲ್ಲಿ 3 ಪ್ಯಾಕಿಂಗ್ ಡಿಫ್ರೆನ್ಸ್ ಬರುತ್ತೆ. ಸಿಂಪಲ್, ಕ್ಯೂಬಿಕ್, ಬಾಡಿ ಸೆಂಟರ್ ಕ್ಯೂಬ್ ಮತ್ತು ಫೇಸ್ ಸೆಂಟರ್ ಅಂತ ಆ 3ರಲ್ಲಿ ಒಂದು ಕಂಪಲ್ಸರಿ ಬಂದೇ ಬರುತ್ತೆ. ಅದನ್ನು ಬಿಟ್ಟರೆ ಇಡೀ ಕೆಮಿಸ್ಟ್ರಿಯಲ್ಲಿ ನಾವು ಡಿರೈವೇಷನ್ಸ್ ಅಂತ ಹೇಳಿದ್ರೆ ಇವೆರಡೇ ಬರೋದು. ಒಂದು ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೋಗುತ್ತೆ, ಅದನ್ನು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಒಂದು ಬರುತ್ತೆ. ಅದೇ ರೀತಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ಅಂತ ಬರುತ್ತೆ. ಇವೆರಡೊಂದು ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 30ರಲ್ಲಿ ಯಾವುದಾದ್ರು ಕೇಳ್ತಾ ಇರ್ತಾರೆ. ಇನ್ನು ಎರಡು ಅದು ಸಂಬಂಧಪಟ್ಟಂಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಝೀರೋ ಆರ್ಡರ್ ಅಂತ ಬರುತ್ತೆ. ಅದ್ರ ಜೊತೆ ಇನ್ನೊಂದು ಬೇಕಾದ್ರೆ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಬರುತ್ತೆ. ಎರಡೂ ಕೂಡ ನಾವು ತಮಾಷೆ ಹೇಳುವಾಗ ಅದನ್ನು ಅಣ್ಣ ತಮ್ಮ ಅಂತ ಕೂಡ ಕರಿತೀವಿ. ಒಂದು ಬ್ರದರು ಮತ್ತು ಎರಡೂ ಕೂಡ ಜನ ಹೇಳುವಾಗಲ್ಲಿ ಇಲ್ಲಿ ಯಂಗರ್ ಬ್ರದರ್ ಮತ್ತು ಎಲ್ಡರ್ ಬ್ರದರ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ ಜನ ಹೇಳುವಾಗ. ಸೊ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿರಲಿ, ಅದನ್ನು ಹೇಳ್ತೀನಿ ನಿಮಗೆ. ಹಾಫ್ ಲೈಫಲ್ಲೂ ಕೂಡ 2 ಡೆರಿವೇಷನ್ ಬರ್ತವೆ. ಸೊ ಟೋಟಲ್ 4 ಈ ಟಾಪಿಕಲ್ಲಿ 4 ಡೆರಿವೇಷನ್ಸ್ ಬರುತ್ತೆ. ಸೊ ಅದರಲ್ಲಿ ಒಂದು ಹಾಫ್ ಲೈಫ್ ಪೀರಿಯಡ್ ಮೇಲೆ 2 ಬರುತ್ತೆ. ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ಮತ್ತು ಫಸ್ಟ್ ಆರ್ಡರ್ ಅಂತ ಬರುತ್ತೆ. ಇನ್ನೊಂದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ಫಾಸ್ಟ್ ಝೀರೋ ಆರ್ಡರ್ ಮತ್ತು ಫಸ್ಟ್ ಆರ್ಡರ್ ಎರಡೂ ಕೂಡ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ನಾನು ನೋಡ್ಬೋಣ. ಮೊದಲು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ integrated rate equation for the velocity constant of a zero order reaction. ನೋಡಿ, ಇದನ್ನು ಸಾಕಷ್ಟು ಎಕ್ಸಾಂಪಲ್ ಕೇಳಿದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್. ಸ್ಟಾರ್ಟ್ ಮಾಡೋದು ಜನರಲಾಗಿ. ಸಿಂಪಲ್ ಮ್ಯಾಥಮೆಟಿಕ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ನೀವು ಬರೀತೀರ ಅಂತ ಅಂದ್ಕೊಂಡಿದ್ದೀನಿ ಜನರಲಾಗಿ. ನೋಡಿ ಕಾಣೋಣ. So consider a reaction. First of all, consider a zero order reaction. ಏನಂತ ಬೇಕಾದ್ರೆ A gives rise to P ಅಂತ ಬೇಕಾದ್ರೆ ಬರೀಬೋದು. ನ್ಯೂಮರಿಕಲ್ ಕನ್ವರ್ಟ್ R gives rise to P ಅಂತ ಬರೀಬೋದು. What is R? R is reactant, P is the products. Okay. Consider a zero order reaction. R gives rise to P. R for reactant, P for product. ಸೊ ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ರೇಟ್ ಬರೆಯುವಾಗ ರೇಟ್ ಅಂತ ಹೇಳಿದ್ರೆ ನಿಮಗೆ ಹೇಳಿದ್ರೆ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಸೊ ಚೇಂಜ್ ಇನ್ ಮೊದರ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಹಾಗಾಗಿ ಇದನ್ನು ನೋಡಿ ಈ ರೀತಿ ಬರ್ತೀವಿ. ಸೊ ರೇಟ್ ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡ್ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬರೀಬೋದು ಹೆಂಗೆ ನೋಡಿ, ದಿಸ್ ದ ರೇಟ್. ಸೊ ರೇಟ್ ಈಸ್ ಈಕ್ವಲ್ ಟು ಲೈಕ್ ದಿಸ್. ಸೊ ರೇಟ್ ಅಂತ ಹೇಳಿದ್ರೆ ಸ್ಟೇಟ್ಮೆಂಟಲ್ಲಿ ಏನಂತ ಹೇಳ್ತೀವಿ, ರೇಟ್ ಆಫ್ ರಿಯಾಕ್ಷನ್ ಅಂತ ಹೇಳಿದ್ರೆ ಸೊ ಮೊದಲ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಯುನಿಟ್ ಟೈಮ್. ಇಲ್ಲಿ ನೆಗೆಟಿವ್ ತೋರಿಸ್ಬೇಕಾಗುತ್ತೆ. ನೆಗೆಟಿವ್ ತೋರಿಸ್ಬಿಟ್ಟು
differentiation with respect to concentration of reactant, differentiation with concentration of reactant or with respect to time dt ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇದನ್ನು ಸಿಂಪಲ್ ಮಾಡುವಾಗ ಸೊ k into concentration of reactant or this zero order, ಇಲ್ಲಿ zero order ಇಂದ ಈ ರೀತಿ ತೋರಿಸಬೇಕಾಗುತ್ತೆ. ಓಕೆ, ಅಥವಾ ಇದು ಬರೀಬಹುದು r differentiation with respect to reactant concentration of r or ಇಲ್ಲಿ ನೋಡಿ equal concentration r ಈ ರೀತಿ ಬರೀತೀವಿ. ಓಕೆ, concentration r ಇದನ್ನು ಚೇಂಜ್ ಮಾಡಿ ಮೈನಸ್ ಕೆ ಇಂಟು ಡಿ ಟಿ ಕೆ ಡಿ ಟಿ ಆಗುತ್ತೆ. ರಿಅರೇಂಜ್ಮೆಂಟ್ ಈ ಇಕ್ವೇಷನ್ನ ನಾವು ಮತ್ತೆ ರಿಅರೇಂಜ್ ಮಾಡಿದ್ರೆ ಆರ್ ಅಂತ ಹೇಳಿ ರಿಅರೇಂಜ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಓಕೆ, ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆರ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಡಿ ಟಿ ಕೆ ಡಿ ಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಇಂಟಿಗ್ರೇಷನ್ ಮಾಡಿದ್ವಿ. ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್ ನೋಡಿ, ವೆರಿ ಸಿಂಪಲ್ ಆಗಿರೋದ್ರಿಂದ ನೀಟಾಗಿ ನೋಡ್ಕೊಳ್ಳಿ. ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್, ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್ ನೋಡಿ, ಈ ಇಕ್ವೇಷನ್ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್ ವಿ ಗೆಟ್, ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್, ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್ ವಿ ಗೆಟ್ ದಿಸ್ ಇಸ್ ನೋಡಿ, ಏನಾಗ್ತದೆ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್. ಓಕೆ, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್, ಕಾನ್ಸಂಟ್ರೇಷನ್ ಆಫ್ ಮತ್ತಿಲ್ಲಿ ಆರ್ ಅಂತ ಹೇಳ್ತೀವಿ ಜನರಲ್ಲಾಗೆ. ಸೊ ನೆನಪಲ್ಲಿ ಇಟ್ಕೊಳ್ಳಿದು. ಸೊ ಇಂಟಿಗ್ರೇಟಿಂಗ್ ದ ಎಬೋ ಇಕ್ವೇಷನ್ ವಿ ಗೆಟ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಅಂತ ಬರುತ್ತೆ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್. ಓಕೆ, ಸೊ ಇಸ್ ಈಕ್ವಲ್ ಟು ತಗೊಳ್ಳಿ, ಇಲ್ಲಿ ಇಸ್ ಈಕ್ವಲ್ ಟು ತಗೊಳ್ಳಿ, ಇಲ್ಲಿ ಏನಿದೆಯಲ್ಲ ಕೆ ಡಿ ಟಿ ಅಂತ ಏನಿದೆಯಲ್ಲ, ಸೊ ದಿಸ್ ರೆಫರ್ಸ್ ರೆಸ್ಪೆಕ್ಟ್ ಟು ಸೊ ಕೆ ಟಿ ಪ್ಲಸ್ ಐ ಅಂತ ಬರುತ್ತೆ. ಕೆ ಟಿ ಪ್ಲಸ್ ಐ, ವಾಟ್ ಈಸ್ ದ ಐ ಫಾರ್ ನೋಡಿ, ದಿಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ದಿಸ್ ಐ ಇಸ್ ಕಾಲ್ಡ್ ಆಸ್ ದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸಾರಿ ಚೇಂಜ್ ಮಾಡ್ಕೊಳ್ಳಿ, ಸಾರಿ ಝೀರೋ ಆರ್ಡರ್ ಅಲ್ಲ, ಫಸ್ಟ್ ಆರ್ಡರ್ ಸಾರಿ ನಾನು ಬರೀದ್ರೆ ಫಸ್ಟ್ ವರ್ಕ್ ಮಾಡೋಣ ನೋಡಿ. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ತೊಗೊಂಡೋಣ. ಸೊ ಆಮೇಲೆ ಝೀರೋ ಆರ್ಡರ್ ತೊಗೊಂಡು. ಓಕೆ, ಸೊ ಎಡಿಂಗ್ ಮಿಸ್ ಆಗಿದೆ, ಬರೀದಿರೋದು ಸೇಮ್ ರಿಲೇಷನ್ಸ್ ನೋಡಿ. ಇಂಟಿಗ್ರೇಟೆಡ್ ಎಬೋ ಇಕ್ವೇಷನ್ ವಿ ಗೆಟ್ ಸೊ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ ಅಂತ ಕೂಡ ಬರ್ತಾ ಹೋಗುತ್ತೆ. ಓಕೆ, ಸೊ ಐ. ಸೊ ನೆಕ್ಸ್ಟ್ ಕೆಳಗಡೆ ತೊಗೊಳ್ಳಿ ಜನರಲ್ ಇಲ್ಲಿ. ಸೊ ವೆನ್ ಇಲ್ಲಿ ತೊಗೊಳ್ಳಿ, ವೆನ್ ಟಿ ಇಸ್ ಈಕ್ವಲ್ ಟು ಜೀರೋ ತಗೊಂಡ್ರೆ, ವೆನ್ ಟಿ ಇಸ್ ಈಕ್ವಲ್ ಟು ಜೀರೋ, ಸೊ ಆರ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ವೆನ್ ಆರ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್, ಕಾನ್ಸಂಟ್ರೇಷನ್ ಆಫ್ ಏನು ಬರ್ಬೋದು ಇದನ್ನು ಆರ್ ನಾಟ್. ಸಬ್ಸ್ಟಿಟ್ಯೂಟ್ ಇದು ಇಕ್ವೇಷನ್ ಬೇಕಾದ್ರೆ 1 ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಟೇಕ್ ಇಟ್ ಆಸ್ ಇಕ್ವೇಷನ್ 1 ಅಂತ ಇಟ್ಕೊಳ್ಳಿ. ಓಕೆ, ಇಟ್ಕೊಂಡು ಜನರಲ್ಲಾಗಿ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ಇಕ್ವೇಷನ್ 1. ಇದು ನೋಡಿ, ಈ ವ್ಯಾಲ್ಯೂಸ್ ಇದೆಯಲ್ಲ, ವೆನ್ ಟಿ ಮತ್ತು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನೋಡಿ ಜನರಿಗೆ, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಬಿಕಮ್ಸ್ ಆರ್ ನಾಟ್, ಟಿ ಝೀರೋ ಅದೇನು ಬರುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ಐ, ದಿಸ್ ಇಸ್ ಕಾಲ್ಡ್ ಇಕ್ವೇಷನ್ 2 ಬರೀಬೋದಾ 2. ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ equation 2 in 1 we get ಏನು ಬರುತ್ತೆ ನೋಡಿ ಜನರಿಗೆ, ಲ್ಯಾನ್ ಕಾನ್ಸಂಟ್ರೇಷನ್ ಆರ್ ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. Therefore this equation is called as the integrated rate equation for the velocity constant of a first order ಅಂತ ಕೂಡ ಕರಿತೀವಿ. ಇದು ನೀವು ಬರೆಸಾಗಿ ಶ್ಯೂರ್ ನೀವು ವಿಲ್ ಗೆಟ್ 3 ಮಾರ್ಕ್ಸ್. ಇದನ್ನು ಪ್ರಾಬ್ಲಮ್ ಪರ್ಪಸ್ಗೋಸ್ಕರ ಬರಬೇಕು. ರೇಟ್ ಅಂತ ಕೆ ಇರುತ್ತೆ, ಕೆ ಇಸ್ ಈಕ್ವಲ್ ಟು 1/t, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್, ಈ ರೀತಿ ಬರೆಯಬಹುದು. ಸೊ ಆರ್ ಕೆ ಇಸ್ ಈಕ್ವಲ್ ಟು ಲ್ಯಾನಿಗೆ ಒಂದು ವ್ಯಾಲ್ಯೂ ಇದೆ, ಅದು ಹೇಳ್ತೀನಿ. ದಿಸ್ ಇಸ್ 2.303 ಡಿವೈಡೆಡ್ ಬೈ ಟಿ ಲಾಗರಿಥಮ್ ಬೇಸ್ 10 concentration of R naught divided by concentration of R, because ln is equal to 2.303 logarithm base 10. So ಈ ರೀತಿ ಕೂಡ equation ಬರೀಬಹುದು. This is the
final equation for the integrated rate equation for the velocity constant of a first order reaction. That's ನೋಡಿ ಈ ರೀತಿ ನೀವು ಯಾವ್ದಾದ್ರು ತೊಗೊಂಡು ಬರ್ಕೊಂಡು ಹೋಗಿ ಜನರಲ್ಲಾಗಿ ಹೇಳುವಾಗ ದಿಸ್ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್ಸ್ ಇದು ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಭಾಳ ಸಿಂಪಲ್ ಆಗಿರುತ್ತೆ. ವಿಲ್ ಗೆಟ್ 3 ಮಾರ್ಕ್ಸ್. ಇಲ್ಲಿ 3 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರುತ್ತೆ. ಸೊ 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ, ಮರಿಬೇಡಿ. ದಿಸ್ ಇಸ್ ದ ಈಕ್ವೇಷನ್. ಇದು ಈ ಒಂದು ಈಕ್ವೇಷನ್ಗೆ ಸಂಬಂಧಪಟ್ಟ ಒಂದು ಗ್ರಾಫ್ ಇದೆ. ಆ ಗ್ರಾಫನ್ನು ನಾನು ತೋರಿಸ್ತೀನಿ. ಸಾಕಷ್ಟು ಸಲ ಗ್ರಾಫನ್ನು ಕೊಟ್ಬಿಟ್ಟು ಹೇಳ್ತಾರೆ, ಫ್ರಮ್ ದ ಫಾಲೋಯಿಂಗ್ ಗ್ರಾಫ್ ಐಡೆಂಟಿಫೈ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ರೆಸ್ ದ ಯೂನಿಟ್ ಅಂತ ಕೂಡ ಕೇಳ್ತಾರೆ. ಆ್ಯಂಡ್ ಮೆನ್ಷನ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಸರ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ನಿಮ್ಗೆ ಹೇಳ್ತೀನಿ ಏನು ಅಂತ. ಅದಕ್ಕೆ ಸಂಬಂಧಪಟ್ಟ ಒಂದು ಗ್ರಾಫ್ ಇದೆ ನೋಡಿ. ಇದಕ್ಕೆ ಈ ಏನು ಆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆಯಲ್ಲ, ಮೀನ್ಸ್ ವೆಲಾಸಿಟಿ ಕಾನ್ಸ್ಟೆಂಟ್ ಫಸ್ಟ್ ಆರ್ಡರ್ ರಿಲೇಷನ್ ಇದೆಯಲ್ಲ, ಇದು ಸಂಬಂಧಪಟ್ಟಂಗೆ ಒಂದು ಗ್ರಾಫ್ ಇದೆ. ಗ್ರಾಫನ್ನು ಬರೀತೀವಿ ನೋಡಿ. ಈಗ ಒಂದು ಗ್ರಾಫ್ ಇದೆ. ಇದಕ್ಕೆ ನೋಡಿ ಗ್ರಾಫ್ ಹೇಳ್ತಾರೆ. ಗ್ರಾಫ್ ಯಾವ ರೀತಿ ಬರುತ್ತೆ ಅಂತ ಜಸ್ಟ್ ಸಂಬಂಧಪಟ್ಟ ಒಂದು ಗ್ರಾಫ್ ಇದೆ. ದಿಸ್ ಗ್ರಾಫಲ್ಲಿ ದಿಸ್ ಇಸ್ ಫಾರ್ ಟೈಮ್ ಎಕ್ಸ್ ಆಕ್ಸಿಸ್, ದಿಸ್ ವೈ ಇಸ್ ರೇಟ್, ವೆಲಾಸಿಟಿ ಕಾನ್ಸ್ಟೆಂಟ್ ಬೇಕಾದ್ರೆ ಇತ್ತು ಲ್ಯಾನ್ ಕಾನ್ಸಂಟ್ರೇಷನ್ ಆರ್ ಅಂತ ನೋಡಿ. ಲ್ಯಾನ್ ಅಂತ ವರ್ಡ್ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ, ಇದು 0 ಆರ್ಡರ್ ಬರಲ್ಲ. ಲ್ಯಾನ್ ಬಂತು ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ, ಲ್ಯಾನ್ ಅನ್ನೋ ಒಂದು ಟರ್ಮ್ ನೋಡಿದ ತಕ್ಷಣ ನೀವು ಡಿಸೈಡ್ ಮಾಡಿ. ಇದರ ಗ್ರಾಫ್ ಕೊಟ್ಟು ಐಡೆಂಟಿಫೈ ದ ಆರ್ಡರ್ ಆಫ್ ದಿ ರಿಯಾಕ್ಷನ್ ಆ್ಯಂಡ್ ರೈಟ್ ದ ಯೂನಿಟ್ ಅಂತ ಕೇಳಿದಾಗ ಸೊ ನೀವು ಈಸಿಯಾಗಿ ಬರೀಬೋದು. ಗ್ರಾಫ್ ಕೊಟ್ಟಿದ ತಕ್ಷಣ ಗ್ರಾಫ್ ಇರೋ 0 ಆರ್ಡರ್ ಬರಲ್ಲ. ನೆನ್ಪಿಟ್ಕೊಳ್ಳಿ, ಈ ಕೆಮಿಕಲ್ ಕೈನೆಟಿಕ್ಸ್ ಟಾಪಿಕಲ್ಲಿ ಗ್ರಾಫ್ ಬರ್ತಕ್ಕಂಥದ್ದು ಓನ್ಲಿ ಫಾರ್ ಫಸ್ಟ್ ಆರ್ಡ್ರಿ ಬರುತ್ತೆ ಹೊರತು 0 ಆರ್ಡ್ರಿ ಬರಲ್ಲ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಯೋಚನೆ ಮಾಡಿ ಡಿಸೈಡ್ ಮಾಡ್ಬೋದು ಜನರಲ್ಲಾಗಿ. ಇಲ್ಲಿ ನೋಡ್ಬಿಟ್ಟು ಜನರಲ್ ಬರೆಯುವಾಗ ಜಸ್ಟ್ ಯು ಟೇಕ್ ಲೈಕ್ ದಿಸ್. ಸ್ಲೋಪನ್ನು ತಗೊಳ್ಳಿ ಜನರಲ್ಲಾಗಿ ಈ ಥರ ಸ್ಲೋಪ್ ಕೊಡಿ. ಸ್ಲೋಪ್ ದಿಸ್ ಇಸ್ ಫಾರ್ ಅ ಸ್ಲೋಪ್ ಕೆ ಅಂತ ಹೇಳ್ತೀವಿ. ಸ್ಲೋಪ್ ಇಸ್ ಈಕ್ವಲ್ ಟು ಕೆ, ಅದನ್ನು ನೆಗೆಟಿವ್ ಅಂತ ತೋರಿಸ್ತಾರೆ, ನೆಗೆಟಿವ್ ಕೆ ಅಂತ ಕೂಡ ತೋರಿಸ್ತಾರೆ. ದಿಸ್ ಇಸ್ ದ ಲ್ಯಾನ್ ಕಾನ್ಸಂಟ್ರೇಷನ್ ಆರ್ ನಾಟ್, ಲ್ಯಾನ್ ಕಾನ್ಸಂಟ್ರೇಷನ್ ಆರ್ ನಾಟ್. ಈ ರೀತಿ ನೋಡಿ. ಈ ಥರ ಗ್ರಾಫನ್ನು ಕೊಟ್ಟು ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡ್ಬೋದು. ಕೇಳಿ ಕ್ವಶನ್ಸ್ ಒಂಥರ ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದನ್ನು ಇಂಪಾರ್ಟೆಂಟು. ಸೊ ಇಲ್ಲಿ ಗ್ರಾಫನ್ನು ಕೊಟ್ಟಿದ್ದಾರೆ, 2 ಮಾರ್ಕ್ಸಿಗೆ ಕೇಳಿದರೆ ಇದನ್ನು 2 ಮಾರ್ಕ್ಸ್ ಯಾವ ರೀತಿ ಕೇಳಿದ್ರೆ ಹೇಳ್ತೀನಿ. ಕ್ವಶನ್ ಓದ್ತೀನಿ ನಾನು. ಫ್ರಮ್ ದ ಫಾಲೋಯಿಂಗ್ ಗ್ರಾಫ್ ಐಡೆಂಟಿಫೈ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಆ್ಯಂಡ್ ಮೆನ್ಷನ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಅಂತ ಕೂಡ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಗ್ರಾಫ್ ಬರ್ತಕ್ಕಂಥದ್ದು ಒಂದೇ ಒಂದು ವೆಲಾಸಿಟಿ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ಗೆ ಬರ್ತಕ್ಕಂಥದ್ದು, ಅದು ಫಸ್ಟ್ ಆರ್ಡರ್ ಆಫ್ ರಿಯಾಕ್ಷನ್. ನೋಡಿ ಆನ್ಸರ್ ಏನು ಬರಬೇಕು, ಮುಂದೆ ಆನ್ಸರ್ ಬರಬೇಕು ನೀವು. ಇಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಬರಬೇಕು. ಈ ಫಸ್ಟ್ ಆರ್ಡರ್ ರಿಯಾಕ್ಷನ್ ಯೂನಿಟ್ ಏನಪ್ಪ, ಸೆಕೆಂಡ್ ಇನ್ವರ್ಸ್. ಏನು ಹೇಳಿದಲ್ಲ, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಹೇಳಿದ್ದೀನಿ. ಯೂನಿಟ್ ಆಫ್ 0 ಆರ್ಡ್ರು, ಯೂನಿಟ್ ಆಫ್ ಯಾವುದು ಫಸ್ಟ್ ಆರ್ಡ್ರು ಮತ್ತು ಯೂನಿಟ್ ಆಫ್ ಸೆಕೆಂಡ್ ಆರ್ಡರ್ ಅಂತ ಒಂದು ಟೇಬಲ್ ಕಾಲಮ್ ಬರ್ಸಿದ್ದೀನಲ್ಲ. ಸೊ ಅದೇ ರೀತಿ ಇಲ್ಲಿ ಇಷ್ಟು ಮಾರ್ಕ್ಸ್ ಇದು ನೋಡಿರಿ. ಫಸ್ಟ್ ಆರ್ಡರ್ ಅಂತ ಬರೋದು 1 ಮಾರ್ಕ್ಸು, ಯೂನಿಟ್ ಬರೀ 1 ಮಾರ್ಕ್ಸ್. ಟೋಟಲ್ ಎಷ್ಟು ಬರ್ತಿದೆ 2 ಮಾರ್ಕ್ಸ್. ಒಂದಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಗ್ರಾಫನ್ನು ಕೊಟ್ಟು ಇದು ಯಾವ ಆರ್ಡರ್ ಆಫ್ ರಿಯಾಕ್ಷನ್ ಬರುತ್ತೆ ಅದರ ಯೂನಿಟ್ ಹೇಳಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವೇನು ಬರೀಬೇಕು, ಫಸ್ಟ್ ಆರ್ಡ್ರು ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ. ಇಡೀ ಕೆಮಿಕಲ್ ಕೈನೆಟಿಕ್ಸಲ್ಲಿ ಗ್ರಾಫ್ ಬರ್ತಕ್ಕಂಥದ್ದು ಒಂದೇ ಒಂದು ಆರ್ಡ್ರಿಗೆ, ಅದು ಯಾವುದು ಅಂದರೆ ಫಸ್ಟ್ ಆರ್ಡರ್. ಈ ಫಸ್ಟ್ ಆರ್ಡರ್ ಒಂದು ಕರೆಕ್ಟ್ ನೋಡ್ಕೊಂಬಿಟ್ರೆ ಸೊ ನೀಟಾಗಿ ನೀವು ಬರೀಬೋದು. ಇದೊಂದು ಪಾಯಿಂಟ್ ನೀವು ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ. ಗ್ರಾಫ್ ಅಂತ ನೋಡಿದ ತಕ್ಷಣ ಈ ಗ್ರಾಫನ್ನು ಅಬ್ಸರ್ವ್ ಮಾಡಿದ ತಕ್ಷಣ ಲ್ಯಾನ್ ಅಂತ ಕಾಣ್ತದೆ. ಸೊ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟೈಮ್ ಅಂತ ಕಾಣ್ತದೆ. ಇಲ್ಲಿ ಲ್ಯಾನ್ ಅನ್ನೋ ಟರ್ಮ್ ಅಂದರೆ ಫಸ್ಟ್ ಆರ್ಡರ್. ಲ್ಯಾನ್ ಇಲ್ಲದೆ ಇದ್ದರೆ 0 ಆರ್ಡರ್ ಬರುತ್ತೆ. 0 ಆರ್ಡರ್ ಗ್ರಾಫ್ ಇಲ್ಲ. ಸೊ ದಿಸ್ ಇಸ್ ದ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ 0 ಆರ್ಡರ್. ಈ 0 ಆರ್ಡರ್ ನೆಕ್ಸ್ಟ್ ಇಸ್ 0 ಆರ್ಡರ್ ರಿಯಾಕ್ಷನ್. ಓಕೆ, ಈಗ ಫಸ್ಟ್ ಆರ್ಡರ್ ನೋಡ್ಕೊಂಡ್ವಿ. ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆ 0 ಆರ್ಡರ್ ಅಂತ ಒಂದಿದೆ. ಆ 0 ಆರ್ಡರ್ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, 0 ಆರ್ಡರ್ ಏನು ಸೇಮ್ 0 ಆರ್ಡರ್ ಕೂಡ ಅಷ್ಟೇ ಇದೆ. ಸೊ ಅಲ್ಲೂ ಏನು ಚೇಂಜ್ ಆಗಲ್ಲ. ನೋಡಿ 0 ಆರ್ಡರ್ನ ತೊಗೊಳೋಣ ಈಗ ಫಸ್ಟು. 0 ಆರ್ಡರ್ ಏನು ಬರುತ್ತಮ್ಮ, ಸೇಮ್ ಕನ್ಸಿಡರ್ ಎ 0 ಆರ್ಡರ್ ರಿಯಾಕ್ಷನ್. ಇದು ಕೂಡ ಅಷ್ಟೇ, ಕನ್ಸಿಡರ್ ಎ 0 ಆರ್ಡರ್ ರಿಯಾಕ್ಷನ್ ಆರ್ ಗಿವ್ಸ್ ರೈಸ್ ಟು ಪಿ ಮೀನ್ಸ್ ಪ್ರಾಡಕ್ಟ್. ಓಕೆ, ಇದು ಕೂಡ ಪ್ರಾಡಕ್ಟ್ಸ್. ಓಕೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ತೊಗೊಳೋಣ. ಸೇಮ್ ಅಗೈನ್ ರೇಟ್ ಹೇಳಿದಲ್ಲ, ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಅಂದರೆ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಯೂನಿಟ್ ಟೈಮ್. ದಿಸ್ ಇಸ್ ಇಲ್ಲಿ ತೊಗೊಂಡಾಗ ಕಾನ್ಸಂಟ್ರೇಷನ್ ಆರ್ ಇಲ್ಲಿ ಡಿ ಟಿ ಕೆ ಇಂಟು ಕಾನ್ಸಂಟ್ರೇಷನ್ ಆರ್. ಬಟ್ 0 ಆರ್ಡರ್ ಇದ್ರೆ 0 ಆಗುತ್ತೆ ನೋಡಿ. ಅಲ್ಲಿ 1 ಇತ್ತು, ಫಸ್ಟ್ ಆರ್ಡರ್ ಇದ್ದಾಗ 1 ಬರುತ್ತೆ.
ಪವರ್ 1 ಬರುತ್ತೆ ಫಸ್ಟ್ ಆರ್ಡರ್ ಇದ್ದಾಗ, ಇಲ್ಲಿ ಪವರ್ 0 ಇದೆ 0 ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ರಿಯಾಕ್ಷನ್ ಬರೆಯುವಾಗ ನೋಡಿ ಇದನ್ನು ರಿಯರೇಂಜ್ ಮಾಡಿದ್ರೆ ಈ ರೀತಿ ಬರ್ಕೋಬೋದು. ಸೊ ದಿಸ್ ವಿ ಕ್ಯಾನ್ ಹ್ಯಾವ್ ಟು ರೈಟ್ ಯಾವ ರೀತಿ ಬರಿಬೋದಪ್ಪ ಅಂದರೆ ರಿಯರೇಂಜ್ಮೆಂಟ್ ಮಾಡುವಾಗ ಜನರಲ್ ಇದನ್ನು ಈ ರೀತಿ ಬರ್ಕೊಂಡು ಹೋಗ್ಬೋದು. ಇನ್ನೊಂದು ಸ್ಟೆಪ್ ಬೇಕಾದ್ರೆ ಮುಂದುವರೆದು ಬರೆಯಬೇಕಾದ್ರೆ ಜಸ್ಟ್ ಯು ಶುಡ್ ಹ್ಯಾವ್ ಟು ರೈಟ್ ನೆಗೆಟಿವ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸಂಟ್ರೇಷನ್ dt k into 1 ಈ ರೀತಿ ತೊಗೊಳೋಣ. ಇದನ್ನು ರಿಯರೇಂಜ್ಮೆಂಟ್ ಬರೆಯುವಾಗ ಯಾವ ರೀತಿ ನಾವು ಬರಿಬೋದಪ್ಪ ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆಫ್ R ಇಂಟು ಮೈನಸ್ ಕೆ ಡಿ ಟಿ ಅಂತ ಬರ್ಕೊಂಡು ಹೋಗ್ಬೋದು. ನೋಡಿ ಕೆ ಡಿ ಟಿ ಕ್ಲಿಯರ್. ಸೊ ಅಲ್ಲಿ ಬಂದಾಗ ಏನಾಯಿತು, ಎರಡು ಲ್ಯಾನ್ ಅಂತ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ಅಂತ ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಆರ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್ ಅಂತ ಇಲ್ಲ, ಹಂಗಲ್ಲ. ಇದು ಕೆ ಒಂದರಿಂದ ಇದು ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ಮೈನಸ್ ಈ ಕಡೆ ಬರುತ್ತೆ, ಮೈನಸ್ ಕೆ ಡಿ ಟಿ ಡಿಫ್ರೆನ್ಸಿಯೇಷನ್ ಆಫ್ ಆರ್ ಅಷ್ಟೇ ಬರುತ್ತೆ. ಇದಕ್ಕೆ ಇಂಟಿಗ್ರೇಷನ್ ಇಂಟಿಗ್ರೇಟಿಂಗ್ ದ ಅಬೋ ಇಕ್ವೇಷನ್, ಇಂಟಿಗ್ರೇಟಿಂಗ್ ದ ಅಬೋ ಇಕ್ವೇಷನ್, ಇಂಟಿಗ್ರೇಟಿಂಗ್ ದ ಅಬೋ ಇಕ್ವೇಷನ್ ವಿ ಗೆಟ್ ಏನು ಬರುತ್ತೆ ನೋಡಿ ಜನರಲ್. ಸೊ ಇಂಟಿಗ್ರೇಷನ್ ಮಾಡೋದು ನಮ್ಗೆ ಏನು ಸಿಗುತ್ತಲ್ಲ ಜನರಲ್ ಆಗಿ ಅಂತ ಹೇಳಿದ್ರೆ ವಿಲ್ ಗೆಟ್ ಓನ್ಲಿ ಫಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ಮಾತ್ರ ಸಿಗುತ್ತೆ. ಇದು ಡಿಫ್ರೆನ್ಸ್ ಮಾಡಿದಾಗ ದಿಸ್ ಇಸ್ ಕಾನ್ಸಂಟ್ರೇಷನ್ ಆಫ್ ಆರ್ is equal to minus kT plus I. This take it as equation 1. Again I is integration constant. I is called as the I is the integration constant ಅಂತ ಕೂಡ ಕರಿತಾ ಹೋಗ್ತೀವಿ. So next when ಯಾವಾಗ when concentration R is equal to concentration R naught when T is equal to 0. Substitute these values in equation 1. Equation 1 becomes, ನೋಡಿ equation 1 becomes, so when concentration of R is equal to concentration of R naught when T is equal to 0, substitute these two values in equation 1, we get concentration of R naught is equal to 0 ಆಗುತ್ತೆ, ಉಳಿಯುತ್ತೆ I ಮಾತ್ರ ಉಳಿಯುತ್ತೆ. Let's take it as equation 2. Okay, substitute equation 2 in 1. Next ನೋಡಿ substitute equation 2 in 1, we get ಏನು ಬರುತ್ತೆ ನೋಡಿ concentration R minus KT plus concentration R naught. So this is the final equation for the velocity constant of a zero order reaction. Integrated rate equation for velocity constant of a zero order reaction. ಈಗೂ ಬರ್ಕೋಬೋದು, ಇಲ್ಲ ಬೇಕು ಪರ್ಪಸ್ಗೆ ಪ್ರಾಬ್ಲಮ್ ಮಾಡಬೇಕಂದ್ರೆ k is equal to k means rate constant, k is equal to ಹೇಳಿದ್ರೆ ರೇಟ್ ಕಾನ್ಸ್ಟೆಂಟ್ ಅಥವಾ ವೆಲಾಸಿಟಿ ಎರಡು ಒಂದೇ ಇಟ್ಕೊಳ್ಳಿ. ಸೊ ಈ ವೆಲಾಸಿಟಿ ಕಾನ್ಸ್ಟೆಂಟ್ ಕೂಡ ಒಂದೇ, ರೇಟ್ ಅಂದ್ರೂ ಕೂಡ ಒಂದೇ. ಸೊ k for velocity constant or rate constant. So therefore k is equal to concentration of concentration of R naught minus concentration of R divided by T. So put in a box. This is the final equation. This equation is enough for the problem ಬೇಕಾಗುತ್ತೆ. ನೀವು ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕೇಳಿದ್ರೆ ಇಲ್ಲಿ ತನಕ ಬರೋದು ಸಾಕು, ಈ ಸ್ಟೆಪ್ಪನ್ನು ಎಕ್ಸೆಪ್ಟ್ ಮಾಡಲ್ಲ. ಸೊ ಜಸ್ಟ್ ಏನು ಐ ವ್ಯಾಲ್ಯೂ ಬರುತ್ತಲ್ಲ ಐ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ವಿಲ್ ಗೆಟ್ ದ ಫೈನಲ್, ಇಲ್ಲಿ ತನಕ ಬರೋದು ಸಾಕು ಜನರಲ್. ಸೊ ಟೋಟಲ್ ಪ್ರಾಬ್ಲಮ್ಸ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಬೇಕೇ ಬೇಕು, ರೇಟ್ ಕಾನ್ಸ್ಟೆಂಟ್ ವೆಲಾಸಿಟಿ ಕಾನ್ಸ್ಟೆಂಟ್ನ ತೊಗೊಂಡೇ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಎರಡೂ ಸಲ ಕೇಳಿದ್ದಾರೆ ನಿಮಗೆ. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಫಸ್ಟ್ ಆರ್ಡ್ರು ಮತ್ತು ಝೀರೋ ಆರ್ಡ್ರನ್ನ ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದಕ್ಕೋಸ್ಕರ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೆ ಈಕ್ವೇಷನ್ಸನ್ನು ಮರೆಯೋಂಗಿಲ್ಲ. ಓಕೆ, ಒಂದು ಫಸ್ಟ್ ಆರ್ಡ್ರ್ ಮತ್ತೊಂದು ಯಾವುದು ಜೀರೋ ಆರ್ಡ್ರ್. ಓಕೆ, ಕ್ಲಿಯರ್ ಆಯ್ತು ಈಗ. ಸೊ ಫಸ್ಟ್ ಆರ್ಡ್ರಲ್ಲಿ ಗ್ರಾಫ್ ಬರುತ್ತೆ, ಹೇಳಿದ್ವಿ ನಿಮಗೆ ಸ್ಲೋಪ್ ಅಂತ ಬರುತ್ತೆ, ಅಲ್ಲಿ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಬೈ ಲ್ಯಾನ್ ಕಾನ್ಸಂಟ್ರೇಷನ್ ಆರ್ ವರ್ಸಸ್ ಟೈಮ್ ಅಂತ ಬರುತ್ತೆ. ಝೀರೋ ಆರ್ಡ್ರಸಲ್ಲಿ ಯಾವುದೂ ಕೂಡ ಗ್ರಾಫ್ ಇಲ್ಲ. ಹಾಗಾಗಿ ನಿಮಗೆ ಗ್ರಾಫನ್ನು ಕೊಟ್ಟು ಆರ್ಡರ್ ಆಫ್ ರಿಯಾಕ್ಷನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಹೇಳ್ಬೋದು ದಿಸ್ ಇಸ್ ಕಾಲ್ಡ್ ಎಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ನೀವು ಕ್ಲಿಯರ್ ಕಟ್ಟಾಗಿ ಕೂಡ ಹೇಳ್ತಾ ಹೋಗ್ಬೋದು. ದಿಸ್ ಇಸ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ವೆಲಾಸಿಟಿ ಕಾನ್ಸೆಪ್ಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಕೂಡ ನೋಡ್ತಾ ಇದ್ದೀವಿ. ಸೊ ಇದಾಗಿದ್ದರೆ ಅದ್ರ ಮೂಮೆಂಟ್ ನೆಕ್ಸ್ಟ್ ಕಾನ್ಸೆಪ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೆರಡು ಡೆರಿವೇಟಿವ್ಸ್ ಇದೆ. ಅದು ಯಾವುದಪ್ಪ ಅಂದರೆ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಬರುತ್ತೆ, ಮತ್ತೊಂದು ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಬರುತ್ತೆ. ಇವೆರಡನ್ನೂ ಕೂಡ ಎಕ್ಸಾಮಲ್ಲಿ ಕೇಳುವಾಗ 2 ಮಾರ್ಕ್ಸ್ ಕೇಳ್ಬೋದು. ಶೋ ದಟ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ನಾನು ಅದನ್ನು ಕೂಡ ಇಲ್ಲಿ ಕ್ಲಿಯರ್ ನಿಮಗೆ ಹೇಳ್ಬಿಡ್ತೀನಿ ಯಾವುದು ಅಂಥದ್ದು. ಇಲ್ಲಿ ಇನ್ನೆರಡು ರಿಯಾಕ್ಷನ್ಸ್ ಬರುತ್ತೆ. ಸೊ ಅದು ನಿಮಗೆ ಹೇಳ್ತೀನಿ. ಫಸ್ಟ್ನೇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನು 2 ಡೆರಿವೇಷನ್ಸ್ ಇದೆ. ಅದನ್ನು 3 ಮಾರ್ಕ್ಸಿಗೆ ಕೇಳಲ್ಲ, 2 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರುತ್ತೆ.
ಅದು ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್, ಅದು ಹಾಫ್ ಲೈಫ್ ಪೀರಿಯಡ್ ಆಫ್ ರಿಯಾಕ್ಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಅಂತ ಬರುತ್ತೆ ನೋಡಿ. ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್, ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಹಂಗಂದ್ರೆ ಏನಪ್ಪ ಅಂದರೆ ದ ಟೈಮ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ದ ಟೈಮ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಈಸ್ ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಅಂದರೆ ಒಂದು ರಿಯಾಕ್ಷನ್ ಆಗುವಾಗ ಅದು ಸ್ಟಾರ್ಟಿಂಗು 50% ರಿಯಾಕ್ಷನ್ ಇತ್ತು ಅಂದರೆ ಅದು 25% ಆಗುತ್ತೆ. ಆ 25% ಇದೆ ಡೆಸ್ಕಟ್ ಹಾಫ್ ಆಫ್ ಇಟ್ಸ್ ರೆಡ್ಯೂಸ್ಡ್ ವ್ಯಾಲ್ಯೂ ಅಂತ. 100 ಇದ್ದರೆ 50 ಆಗುತ್ತೆ, 50 ಇದ್ದರೆ 25 ಆಗುತ್ತೆ, 60 ಇದ್ದರೆ 30 ಆಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ದ ಆಫ್ ಅಂದರೆ ಗೊತ್ತಲ್ಲ, ಅರ್ಧ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಅದನ್ನು ಏನಂತಾರೆ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಅಂತ ಹೇಳುವಾಗ ದ ಟೈಮ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ಡ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಇನಿಷಿಯಲ್ ವ್ಯಾಲ್ಯೂ ಅಂದರೆ ಸೊ ಸ್ಟಾರ್ಟಿಂಗಲ್ಲಿ ಏನು ವ್ಯಾಲ್ಯೂ ಇರುತ್ತಲ್ಲ, ಸೊ ಆ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ ಅರ್ಧ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನಾದ್ರು 90 ಅಂತ ಇತ್ತು ಅಂದರೆ ಅದು 45 ಆಗುತ್ತೆ, ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್. ಟೈಮ್ ಇನ್ ವಿಚ್ ದ reactant, the time in which the concentration of reactant is reduced to exactly, that is reduced to half of its initial value. It is denoted as, that is denoted as T off ಅಂತ ಕೂಡ ಕರೀತೀವಿ. denoted T off ಅಂತ ಕೂಡ ಹೇಳ್ತಾರೆ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ T 50% ಅಂತ ಕೂಡ ಕರೀತಾರೆ. ಇನ್ನು ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನ T 1/10 ಆಗ 33.33 ಅದು 3% ಹೇಳೋದ್ರಿಂದ 3.3 ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ವಾಟ್ ಎವರ್ it is denoted by T off or T 50% ಅಂತ ಕೂಡ ಕರೀತಾರೆ. ಸೊ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಡಿವೈಡೆಡ್ ಬೈ T ಆಫ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕ್ಸ್ಪ್ರೆಷನ್ಸ್ ಕೂಡ ಇದೆ, ಅದನ್ನು ಸ್ಟಡಿ ಮಾಡೋಣ. ಹಾಫ್ ಲೈಫ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಬರುತ್ತೆ. ಸೊ ಅದು ಯಾವ ರೀತಿ ಬರುತ್ತೆ ಅಂತ ನಾನು ಹೇಳ್ತೀನಿ ಜನರಲ್ಲಿಗೆ. ಆ ಫಸ್ಟ್ ಆರ್ಡರ್ ರಿಯಾಕ್ಷನ್ ನಾನು ನೋಡ್ತಾ ಹೋಗೋಣ ಜನರಲ್ಲಿಗೆ, ನೋಡೋಣ. ಸೊ ಇದರಲ್ಲಿಲ್ಲ, ಈಗ ಇರಲಿ, ಇದಕ್ಕೆ ಪ್ರಾಬ್ಲಮ್ನ ನಾವೇ ಮಾಡಿಸ್ತೀನಿ, ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆ ಫಸ್ಟ್ ಆರ್ಡರ್ ಇದೆ ಅಂತಿದೆ. ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್, 1 ಸೆಕೆಂಡ್ ವೆಯ್ಟ್, ಓಕೆ ಇಲ್ಲಿದೆ ನೋಡಿ. ಎರಡೂ ಬಂದ್ಬಿಡುತ್ತೆ ಇದರಲ್ಲಿ, 0 ಆರ್ಡರ್ ಮತ್ತು ಹಾಫ್ ಆರ್ಡರ್ ಅಂತಿದೆ. ನೆಕ್ಸ್ಟ್ ನೋಡಿ ಇನ್ನೊಂದಿದೆ, ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ರಿಯಾಕ್ಟ್ ಅಂತ ಕೂಡ ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಂಬಂಧಪಟ್ಟಂಗೆ ಎರಡು ಬರ್ತದೆ. ಎಕ್ಸ್ಪ್ರೆಷನ್ ಫಾರ್ ಅಂತ ಹೇಳ್ತಾರೆ ನೋಡಿ. ಎಕ್ಸ್ಪ್ರೆಷನ್ಸ್ for half life of a reaction for first order ಅಂತ ಕೂಡ ಹೇಳ್ತೀವಿ. ಇದನ್ನ ಎಕ್ಸಾಮ್ ಈಗೂ ಕೇಳ್ತಾರೆ, ಇದನ್ನ ಇನ್ನೊಂದು ಥರ ಕೇಳ್ತಾರೆ, ಹೇಳ್ತೀನಿ ನಾನು ಇನ್ನೊಂದು ಥರ ಕೇಳ್ತಾರೆ. ಇದನ್ನ ಈ ರೀತಿ ಕೂಡ ಇದೆ ಎಕ್ಸಾಮ್ ಕೇಳ್ತಾರೆ. ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ period of a first order reaction. Show that half-life period of a first order reaction is independent. Show that half-life period of a first order reaction is independent of initial concentration of the reactants. ನೋಡಿ, ಈ ರೀತಿ ಕೂಡ ಕೇಳ್ತಾರೆ ನೋಡಿ. ಎರಡಿದೆ, ಹೇಳಿದ್ದೀನಿ ನಿಮಗೆ. ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ಸ್ ಮೇಲೆ ಎರಡು ರಿಯಾಕ್ಷನ್ಸ್ ಬರುತ್ತೆ. ಒಂದು ಫಸ್ಟ್ ಆರ್ಡರ್, ಮತ್ತೊಂದು 0 ಆರ್ಡರ್ ಅಂತ ಕರಿತೀವಿ. ಸೊ ಅದನ್ನು ಈ ರೀತಿಯೂ ಕೂಡ ಹೇಳ್ತಾರೆ. ಫಸ್ಟ್ ಆರ್ಡರ್ನ ತೊಗೊಂಡ್ಬಿಡೋದು. ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಯಾವ ರೀತಿ ಅಂತಾರಪ್ಪ ಅಂದರೆ ಶೋ ದಟ್ ಅದು ಪ್ರೂವ್ ದಟ್, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಪ್ರೂವ್ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ಕೂಡ ಕೇಳ್ತಾರೆ. ನೋಡಿ, ಇದನ್ನು ನಾವು ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡೆರೈವ್ ಮಾಡಬೇಕು, ಎಕ್ಸ್ಪ್ರೆಷನ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಏನು ತೊಗೋಬೇಕಪ್ಪ ಅಂದರೆ ಎಕ್ಸ್ಪ್ರೆಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ತೊಗೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನನ್ನು ಎಕ್ಸ್ಪ್ರೆಷನ್ ಕೊಡಬೇಕಂತ ಹೇಳಿದ್ರೆ ನಾವು ಯಾರನ್ನು ಕನ್ಸಿಡರ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ತೊಗೋಬೇಕಾಗುತ್ತೆ. ಅದನ್ನು ಬರ್ಕೋಬೇಕಾಗುತ್ತೆ. ಈಗ ಕನ್ಸಿಡರ್ ನೋಡಿ, ಮಾಡುವಾಗ ಕನ್ಸಿಡರ್ ವೆಲಾಸಿಟಿ ಕಾನ್ಸ್ಟೆಂಟ್ ಆ ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನು ಬರುತ್ತೆ. A is equal to 2.303
303 divided by T larger than base 10 molar concentration of R naught divided by molar concentration of R. This is the this is the expression for the rate constant of a first order reaction. This is the expression for the rate constant of a first order reaction. ಈಗ ಇಲ್ಲಿ ಏನು ಚೇಂಜ್ ಮಾಡಬಹುದು? when T is equal to T of ಅಂತ ಬರ್ಕೋಬೋದಾ? T is equal to T of. Next concentration of R. So R naught ತಗೊಳ್ಳೋಣ ಸರಿ. Concentration of R is equal to concentration of R naught by 2 ಅಂತ ತಗೊಂಡಿದ್ದೀವಿ. Concentration of R naught by 2. ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಇದೆ. K is equal to 2.303. T becomes T of larger than base 10 concentration of R naught ಹಾಗೆ ಇಟ್ಕೊಳ್ಳಿ. ಇದು concentration of R naught divided by 2. ಈ 2 ಮೇಲೆ ಶಿಫ್ಟ್ ಮಾಡ್ಕೊಳ್ಳಿ ಈಗ. ನೋಡಿ ಈ 2 ನ ಮೇಲೆ ಕಳಿಸ್ಬಿಡೋಣ. ನೋಡಿ ನೆಕ್ಸ್ಟ್ ಗೆ K is equal to concentration of 303 divided by T of larger than 10. ಈ 2 ಮೇಲೆ ಹೋಯಿತು. concentration of R naught divided by concentration of R naught. ಈ R naught ಹೋಯಿತು. ನೋಡಿ ಅದೇನೋ 2 ಉಳಿಯುತ್ತೆ. therefore K is equal to 2.303 T of larger than 10 2. larger than 2 ಅಲ್ಲಿ larger than 2 ಗೆ ವ್ಯಾಲ್ಯೂ ಇಲ್ಲ. 20 ನೋಡಬೇಕಾಗುತ್ತೆ. ಅದನ್ನ ಏನು ಹೇಳ್ತೀವಿ? 20 larger than 20 ವ್ಯಾಲ್ಯೂಸ್ ನಾವು ನೋಡ್ಕೊಂಡ್ರೆ ನಮ್ಗೆ ಏನು ಬರುತ್ತೆ? ಕ್ಯಾರೆಕ್ಟರಿಸ್ಟಿಕ್ ಗೊತ್ತಲ್ಲ, 2 ಬಂದ ಕ್ಯಾರೆಕ್ಟರಿಸ್ಟಿಕ್ 0 ಪಾಯಿಂಟ್ ಆಗುತ್ತೆ. ಅದನ್ನ 3010 ವ್ಯಾಲ್ಯೂಸ್ ಬರುತ್ತೆ. ನೋಡಿ ಫೈನಲ್ ಆಗಿ therefore K is equal to 2.303 divided by T of ಅಂತ ತಗೊಂಡು ಇಂಟು larger than 2 ಅಂತ ಹೇಳಿದ್ರೆ 20. ಅದು ನೋಡಿದ್ರೆ 20 ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ 0 ಪಾಯಿಂಟ್ ಬರುತ್ತೆ. ಸೊ ನೀವು larger than ಬುಕ್ಕಲ್ಲಿ 20 ವ್ಯಾಲ್ಯೂಸ್ ಚೆಕ್ ಮಾಡಿ 3010 ಬರುತ್ತೆ. ಎರಡು ಮಲ್ಟಿಪ್ಲೈ ಮಾಡಿ K is equal to ಎರಡು ಮಲ್ಟಿಪ್ಲೈ ಮಾಡಿದ್ರೆ ಸಿಗೋದು 0.693 ಅಂತ ಬರುತ್ತೆ. divided by T of ಈಗ ಚೆಕ್ ಮಾಡಿ ನೋಡಿ K is equal to 0.693 T of ಬರುತ್ತೆ. ನಮಗೆ ಬೇಕಾದ್ರೆ ಯಾವುದು ಹಾಫ್ ಲೈಫ್ ಬೇಕು ಶಿಫ್ಟ್ ಮಾಡ್ಕೊಳ್ಳಿ. ಇದು ರೇಟ್ ಕಷ್ಟ. T of is equal to 0.693 divided by K. So this is the expression for the half life period of a first order reaction. This is the expression for the half life period of a first order reaction ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಅವ್ರು ಹೇಳಿದ್ದೇನೆ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸ್ಟೆಂಟ್ ರಿಯಾಕ್ಟೆಂಟ್. ನೋಡಿ ಇಲ್ಲೆಲ್ಲ ರಿಯಾಕ್ಟೆಂಟ್ ಇದೆಯಾ? ಆರ್ ಇಲ್ಲ. ಕ್ಲಿಯರ್? ನೋಡಿ K ಇದೆ, ಆರ್ ಇಲ್ಲ. ಹಾಗಾಗಿ ಇದನ್ನೆಂತ ಕರಿತೀವಪ್ಪ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ ಆಫ್ ಎ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇದು ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ರೇಟ್ ಆಫ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ರಿಯಾಕ್ಟೆಂಟ್ ಟರ್ಮ್ಸ್ಗಳಿಲ್ಲ. ನೋಡಿ ದೇರ್ ಇಸ್ ನೋ ರಿಯಾಕ್ಟೆಂಟ್ ಟರ್ಮ್ಸ್. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಹೇಳ್ಕೋಬೋದು. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಆ ವೆಲಾಸಿಟಿ ಕಾನ್ಸ್ಟೆಂಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕನ್ಸಿಡರೇಷನ್ ಮಾಡ್ಕೊಂಡು ಏನು ಮಾಡ್ತೀವಿ? ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ನೇ ಬೇರೆ ಆಗುತ್ತೆ. ಆ ವೆಲಾಸಿಟಿ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬಳಸ್ಕೊಂಡು ನಾವು ಡಿರೈವ್ ಮಾಡೋದ್ರಿಂದ ಎಕ್ಸ್ಪ್ರೆಷನ್ ಕೊಡ್ತಕ್ಕಂಥ ರಿಯಾಕ್ಷನ್ ಯಾವುದಪ್ಪ ಅಂದರೆ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. T of is equal to ದಿಸ್ ಲೈನ್ ಈ ಥರ ಬರ್ಕೊಳ್ತೀವಿ. ಇಲ್ಲಿ ನೋಡಿ K ಟರ್ಮ್ ಇದೆ. K ಫಾರ್ ರೇಟ್ ಕಾನ್ಸ್ಟೆಂಟು, T of ಅಂದರೆ ಹಾಫ್ ಲೈಫ್ ಪೀರಿಯಡ್, ದೇರ್ ಇಸ್ ನೋ ರಿಯಾಕ್ಟೆಂಟ್ ಟರ್ಮ್. ಸೊ ಹಾಗಾಗಿ ನಾವು ಇಲ್ಲಿ ಪ್ರೂವ್ ಮಾಡಿದ್ದೀವಿ ಈಗ. ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಈ ಈಕ್ವೇಷನ್ಸಲ್ಲಿ ಯಾವುದೇ ರೀತಿಯ ರಿಯಾಕ್ಟೆಂಟ್ ಟರ್ಮ್ಸ್ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ಇಂಡಿಪೆಂಡೆಂಟ್. ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ independent of the concentration of the reactant. That's all. ಇಷ್ಟು ನೋಡ್ಕೊಂಡ್ರೆ ವೆಲ್ ಅಂಡ್ ಗುಡ್. I will move on to the next one is half life period of a zero order reaction. Expression for half life period of a zero order reaction. One more name is called. ಇನ್ನೊಂದು ಕೂಡ ಹೇಳ್ತಾರೆ, ಇನ್ನೊಂದು ಕೂಡ ಇದೆ ಹೇಳ್ತೀನಿ, ಅದನ್ನು ಕೂಡ ನಾನು ಬರ್ತೀನಿ ಈಗ. ಅದಿನ್ನೊಂದು ಟರ್ಮ್ಸ್ ಹೇಳುವಾಗ ಏನಂತ ಹೇಳ್ತಾರಪ್ಪ ಅಲ್ಲಿ ಅಂತ ಹೇಳಿದ್ರೆ ಝೀರೋ ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ರಿಯಾಕ್ಷನ್ ಕೂಡ ಹೇಳ್ತೀವಿ. ಇನ್ನೊಂದು ಕಡೆ ಹೇಳುವಾಗ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸ್ಟೆಂಟ್ ರಿಯಾಕ್ಟೆಂಟ್. ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಹೇಳ್ತಾರೆ. ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ಕೂಡ ಹೇಳ್ತಾರೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ವರ್ಡ್ ಬಂತು ಅಂತ ಹೇಳಿದ್ರೆ ಅದು ಝೀರೋ ಆರ್ಡರ್ ಸಂಬಂಧಪಟ್ಟಂಗಿದೆ.
ಇಂಡಿಪೆಂಡೆಂಟ್ ಅಂತ ಬಂತು ಅನ್ನೋದು ಫಸ್ಟ್ ಆರ್ಡರ್ಗೆ ಸಂಬಂಧಪಟ್ಟಂಗೆ ನೋಡ್ಕೋಬೋದು. ನೆಕ್ಸ್ಟ್ ಹೆಡ್ಡಿಂಗ್ ಬಂದ್ಬಿಟ್ಟು ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ half life period of a zero order reaction. 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 ಅದೇ ಇನ್ನೊಂದು ಇಲ್ಲದೆ show that half life period of a zero order reaction is directly proportional to the initial concentration of the reactant. ಈ ರೀತಿ ಕೂಡ ಹೇಳ್ತಾರೆ ನೋಡಿ. ಅಲ್ಲಿ ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ವಿ. ಇಲ್ಲಿ ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ನೋಡಿ ಇದನ್ನು ಡಿರೈವ್ ಮಾಡುವಾಗ ನಾವೇನು ತಗೋಬೇಕು, ಫಸ್ಟ್ ಆರ್ಡರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಿರೈವ್ ಮಾಡುವಾಗ ಕನ್ಸಿಡರ್ ವೆಲಾಸಿಟಿ ಕಾನ್ಸ್ಟೆಂಟ್ ರೇಟ್ ಕಾನ್ಸ್ಟೆಂಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ತೊಗೊಂಡಿದ್ವಿ. ಅದೇ ರೀತಿ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ನ ಡಿರೈವ್ ಮಾಡುವಾಗ ಏನು ತೊಗೋಬೇಕಪ್ಪ ಅಂತ ನಾವು ಹೇಳಿದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ತೊಗೋಬೇಕಾಗುತ್ತೆ. ಇಲ್ಲಿ ಕನ್ಸಿಡರ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಅಥವಾ ಕನ್ಸಿಡರ್ ಎ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ತೊಗೊಂಡ್ರೆ ಕೆ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟಿ ಅಂತ ತೊಗೊಂಡಿದ್ದೀವಿ. ತಗೋಬೋದಾ? ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಎಕ್ಸ್ಪ್ರೆಷನ್ ಹೇಳುವಾಗ. ಸೊ ಟರ್ಮ್ಸ್ಗಳು ನಾವು ಏನು ತೊಗೊಬೇಕು ಜನರಲ್ಲ ಇಲ್ಲಿ ಅಂದರೆ ಅಗೇನ್ ಸೇಮ್ ತೊಗೊಳುವಾಗ ಇಲ್ಲಿ ನಾವು ತೊಗೊಳ್ತೀವಿ ವೆನ್ ಟಿ ಇಸ್ ಈಕ್ವಲ್ ಟು ಟಿ ಆಫ್ ಅಂತ ತೊಗೊಳ ಜನರಲ್ಲಿ ಹೇಳುವಾಗ. ಸೊ ಟಿ ಇಸ್ ಈಕ್ವಲ್ ಟು ಟಿ ಆಫ್ ಆರನ್ನು ಅಗೇನ್ ಮತ್ತೆ ಅದೇ ರೀತಿ ತೊಗೊಂಡು ನೋಡಿ. ವೆನ್ ಟಿ ಇಸ್ ಈಕ್ವಲ್ ಟು ಟಿ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಬೈ ಟು ಅಂತ ನೋಡಿ. ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಬೈ ಟು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನೋಡಿ ಕೆ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಹಾಗೆ ಉಳಿಸ್ಕೊಳ್ಳಿ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡ್ ಬೈ ಟು ಆಯಿತು. ಇಲ್ಲಿ ಉಳಿತಕ್ಕಂಥದ್ದು ಏನು ಬರುತ್ತೆ, ಟಿ ಆಫ್ ಟಿ ಆಫ್ ಬಂತು ನೋಡಿ. ಇದನ್ನು ಎಲ್ ಸಿ ಎನ್ ತಗೊಳ್ಳಿ. ಕೆ ಇಸ್ ಈಕ್ವಲ್ ಟು ಇಲ್ಲಿ ಕೆ ಇಸ್ ಈಕ್ವಲ್ ಟು ಟು ಹಾಗೆ ಇರಲಿ. ಇಲ್ಲಿ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಟಿ ಆಫ್. ಕರೆಕ್ಟಾ? ಎಸ್ ಎಮ್ ತಗೊಳ್ವಾ? ಇಲ್ಲಿ ಟೂ ಅಲ್ಲಿ ಒನ್ ಹೋದರೆ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟಲ್ಲಿ ಒನ್ ಕಾನ್ಸಂಟ್ರೇಷನ್ ಆರ್ ನಾಟ್ ಏನು ಉಳಿತಿಲ್ಲ. ಅದೇ ಫುಲ್ ಉಳಿತಕ್ಕಂಥದ್ದು ಏನು ಉಳಿತಪ್ಪ ಅಂದರೆ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಟಿ ಆಫ್ ಉಳಿತು. ಇದೇ ಬರೀ ಇಕ್ವೇಷನ್ಸ್ ಬರ್ಕೊಳ್ಳಿ ನೋಡಿ. ಇಲ್ಲಿ ಕೆ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಬೈ ಟು ಇಸ್ ಈಕ್ವಲ್ ಟು ಟಿ ಆಫ್. ನಮಗೆ ಏನು ಬೇಕು? ಟಿ ಆಫ್ ಇಸ್ ಈಕ್ವಲ್ ಟು concentration of R naught divided by 2K. Therefore, this is the equation for the zero order. Therefore, so T of is equal to concentration of R naught into 2K. Therefore, here ಬಂದ reactant ಈಗ ಹಾಗೆ it is directly proportional. ನೋಡಿ, this is directly proportional. ಅದಕ್ಕೆ ಹೇಳ್ತಾರೆ half life period of a this is ನೋಡಿ half life is directly proportional to concentration of R naught. Half life period of a zero order reaction is directly proportional to the molar concentration of the reactant. That's all. This is the expression for half life period of a zero order reaction. Clear? ಎರಡು ಕ್ಲಿಯರ್ ಆಯ್ತಾ? ಇಲ್ಲಿಗೆ ನಾವು ಇವತ್ತಿನ ಕ್ಲಾಸಲ್ಲಿ 4 ಡೆರಿವೇಷನ್ಸ್ನ ನೋಡಿ ಜನರಲ್ಲಾಗಿ. ಯಾವುದಂದರೆ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್, ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ and velocity constant of for a zero order reaction and half life period of a reaction ಅಲ್ಲಿ half life period of a
ಫಸ್ಟ್ ಆರ್ಡರ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಕೂಡ ಹೇಳ್ತೀವಿ. ಅಥವಾ ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ನೋಡಿ ನಾವು ಅಲ್ಲಿ ಡಿರೆಕ್ಷನ್ ನೋಡಿದಾಗ ಅಲ್ಲಿ ಏನು ಬಂತು ಡಿರೆಕ್ಷನ್ ನೋಡ್ಕೊಳ್ಬೇಕಾದ್ರೆ ಅಲ್ಲಿ ಏನು ಬಂತು ಫಸ್ಟಲ್ಲಿ ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ ಅಂತ ಬಂತು. ಈ ಒಂದು ಎಕ್ಸ್ಪ್ರೆಷನ್ನು ಫಸ್ಟ್ ಆರ್ಡರ್ಗೆ ಬರುತ್ತೆ. ಈಸ್ ದೇರ್ ಎನಿ ರಿಯಾಕ್ಟೆಂಟ್ ಟರ್ಮ್? ಇಲ್ಲೆಲ್ಲೂ ಕೂಡ ರಿಯಾಕ್ಟೆಂಟ್ಸ್ ಇಲ್ಲ. ಹಾಗಾಗಿ ಇದಕ್ಕೆ ಹೇಳ್ತೀವಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ಕರಿತೀವಿ. ಬಟ್ ಇಲ್ಲಿ ನೋಡಿ ರಿಯಾಕ್ಟೆಂಟ್ ಟರ್ಮ್ ಇದೆ, ಸೊ ಹಾಗಾಗಿ ಇಟ್ ಈಸ್ ಡಿಪೆಂಡೆಂಟ್. ಹಾಗಾಗಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸಂಬಂಧಪಟ್ಟಂಗೆ ಈ 4 ಡೆರಿವೇಟಿವ್ಸ್ನ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಸಾಧ್ಯ ಆದರೆ ಸಾಕಷ್ಟು ಸಲ ಈ 2 ಡೆರಿವೇಟಿವ್ಸನ್ನು ಕೇಳಿಲ್ಲ, ಸ್ವಲ್ಪ ಎಲ್ಲೋ ಒಂದು ಸಲ ಕೇಳಿದ್ರೆ ಅಷ್ಟು ಬಿಟ್ಟರೆ ನೀವು ಕ್ವಶನ್ ಪೇಪರ್ ತೆಗೆದ್ರೆ ಸಾಕಷ್ಟು ಸಲ ಕೇಳಿರೋದು ಡಿರೈವ್ ಆ್ಯಂಡ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ವೆಲಾಸಿಟಿ ಕಾನ್ಸ್ಟೆಂಟ್ ಫಸ್ಟ್ ಆರ್ಡರ್ ಅಂತ ಕೇಳಿರ್ತಾರೆ. ಸೊ ಇಲ್ಲಾಂದ್ರೆ ಪೇಪರ್ ನೋಡ್ಬೇಕಾದ್ರೆ ಡಿರೈವ್ ಆ್ಯಂಡ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ವೆಲಾಸಿಟಿ ಕಾನ್ಸ್ಟೆಂಟ್ ಝೀರೋ ಆರ್ಡರ್ ಅಂತ ಕೂಡ ಕೇಳಿರ್ತಾರೆ. ಇವೆರಡರಲ್ಲಿ ಒಂದೊಂದು ಕಂಪಲ್ಸರಿ ಎಕ್ಸಾಮ್ ಬಂದೇ ಬರುತ್ತೆ, ಯಾವುದೇ ಕಾರಣ ಮಿಸ್ ಮಾಡೋಂಗಿಲ್ಲ. ಇದು ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿದ್ದಾವೆ, ಎಲ್ಲ ಪ್ರಾಬ್ಲಮ್ಸ್ಗಳು ಮಾಡಿಸ್ಲಿಕ್ಕೆ ಆಗಲ್ಲ. ಸೊ ಒಂದು 2-3 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. 2-3 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿ ಒಂದು ಸಣ್ಣ ಟಾಪಿಕ್ ಇದೆ, ಆ ಟಾಪಿಕನ್ನು ಮಾಡಿದ್ರೆ ಇಲ್ಲಿಗೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ಒಂದು ಪ್ರಾಬ್ಲಮ್ನ ತಗೊಂಡ್ಬಿಡೋಣ ಸಾಕು ಇವತ್ತಿಗೆ. ಪ್ರಾಬ್ಲಮ್ ಏನಪ್ಪ ಅಂದರೆ ಹಾಫ್ ಲೈಫ್ ಒಂದು ಪ್ರಾಬ್ಲಮ್ ಇದೆ, ಅದೊಂದು ಪ್ರಾಬ್ಲಮ್ ನೋಡೋಣ. ಹಾಫ್ ಲೈಫ್ ಪೀರಿಯಡ್ ಆಫ್ ಎ ರಿಯಾಕ್ಷನ್ ಈಸ್, ನೋಡಿ ಹಾಫ್ ಲೈಫ್ period of a reaction is half-life period of a reaction is 100 seconds. Half-life period of a reaction is 100 seconds and is independent of initial concentration of the reactant and is independent of initial concentration of the reactant and is independent of initial concentration of the reactant. Calculate the specific rate of the reaction. ನೋಡಿ calculate the specific rate of the reaction ಅಂದ್ರೂ ಕೂಡ ಒಂದೇ, ಕ್ಯಾಲ್ಕುಲೇಟ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಅಂದ್ರೂ ಕೂಡ ಒಂದೇ, ಕ್ಯಾಲ್ಕುಲೇಟ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೂ ಕೂಡ ಒಂದೇ. ಡೋಂಟ್ ವರಿ. ಓಕೆ, ಯಾಕಂದರೆ ಕೆ ಫಾರ್ ರೇಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ವೆಲಾಸಿಟಿ ಕಾನ್ಸ್ಟೆಂಟ್, ಸ್ಪೆಸಿಫಿಕ್ ರೇಟ್ ಕಾನ್ಸ್ಟೆಂಟ್ ಯಾವಂಗೆ ಹೇಳಿ ಅದಕ್ಕೆ ಹೇಳ್ತಾರೆ. ಸೊ ಕ್ಯಾಲ್ಕುಲೇಟ್ ದ ಕನ್ಫ್ಯೂಸ್ ಮಾಡಬಹುದು ಹೀಗೆ. ಸೊ ಕ್ಯಾಲ್ಕುಲೇಟ್ ದ specific rate constant. Calculate the specific rate of the reaction. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ರೇಟ್ ಆಫ್ ದ ರಿಯಾಕ್ಷನ್ ಅಂತ ಬೇಕಾದ್ರೆ ಕೇಳ್ಕೊಳ್ಳಿ. ಇಸ್ ಅ ಪ್ರಾಬ್ಲಮ್ 1. ಓಕೆ, ಸೊ ಕ್ಯಾಲ್ಕುಲೇಟ್ ದ ಸ್ಪೆಸಿಫಿಕ್ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಕೇಳಿ, ಅಥವಾ ಕ್ಯಾಲ್ಕುಲೇಟ್ ದ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಕೂಡ ಕೇಳಿ, ಅಥವಾ ರೇಟ್ ಆಫ್ ರಿಯಾಕ್ಷನ್ ಅಂತ ಬೇಕಾದ್ರೆ ಕೇಳಿ. ಅವ್ರು ಕೇಳೋ ಕ್ವಶನ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಫಸ್ಟು. ಅವರಲ್ಲಿ ಈ ರೀತಿ ಆಫ್ ಲೈಫ್ ಅಂತ ಕೊಟ್ಟಾಗ ಹುಡುಗರಿಗೆ ಕನ್ಫ್ಯೂಷನ್ ಆಗುತ್ತೆ. ಆಫ್ ಲೈಫ್ ಪೀರಿಯಡ್ ಆಫ್ ಎ ರಿಯಾಕ್ಷನ್ ಇಸ್ 100 seconds and is independent of initial concentration of the reactant. Calculate the rate of reaction ಅಂತ ಕೇಳಿದ್ದಾರೆ. ಈ ಆಫ್ ಲೈಫ್ ಅಂತ ಹೇಳಿದ್ರೆ ಯಾವ ಫಾರ್ಮುಲಾ ಹಾಕ್ಬೇಕು ನಾವು ಅಂತ ಹುಡುಗರಿಗೆ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗುತ್ತೆ. ಏನು ಡೌಟ್ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವ ಫಾರ್ಮುಲಾ ಹಾಕೋಣ ಆಫ್ ಲೈಫಲ್ಲಿ. ಅವ್ರು ಫಸ್ಟ್ ಆರ್ಡರ್ ಅಂತ ಕೇಳಿದ್ರೆ ಫಸ್ಟ್ ಆರ್ಡರ್ ಹಾಕ್ಬೇಕು. ಎಲ್ಲೂ ಕೇಳಿಲ್ಲ ನೋಡಿ, ಎಲ್ಲೂ ಕೇಳಿದ, ಇಡೀ ಪ್ರಾಬ್ಲಮ್ ಎಲ್ಲೂ ಕೇಳಿದ. ಅಥವಾ ಝೀರೋ ಆರ್ಡರ್ ಅಂತ ಝೀರೋ ಆರ್ಡರ್ ಫಾರ್ಮುಲಾ ಹಾಕೋದಿತ್ತು. ಅವ್ರು ಕೇಳಿದ್ರೆ ಒಂದು ವರ್ಡ್ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇಂಡಿಪೆಂಡೆಂಟ್ ಅಂತ ಕ್ವಶನ್ ಕೇಳಿದರೆ ಇಂಡಿಪೆಂಡೆಂಟ್ ಅನ್ನೋ ವರ್ಡ್ ಬಂತು ಅಂದರೆ ಇಟ್ಸ್ ಫಸ್ಟ್ ಆರ್ಡರ್. ಇದು ಗೊತ್ತಲ್ಲ ಹುಡುಗರಿಗೆ. ಫಸ್ಟ್ ಫಾರ್ಮುಲಾ ಹಾಕಿಟ್ಟು ಬರೆಯೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ತಪ್ಪಾಗ್ಬಿಡುತ್ತೆ. ಅವ್ರಿಗೆ ಕೇಳಿರೋದೇನು, ಹಾಫ್ ಲೈಫ್ ಪೀರಿಯಡ್ ಆಫ್ ಎ ರಿಯಾಕ್ಷನ್ ಈಸ್ 100 seconds ಆ್ಯಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಕ್ಲಿಯರಾ? ಸೊ ಅವರು ಫಸ್ಟ್ ಆರ್ಡರ್ ಅಂತ ಕೇಳಿಲ್ಲ, ಇಂಡಿಪೆಂಡೆಂಟ್ ಅನ್ನೋ ವರ್ಡ್ ಬಂದಿದೆಯಲ್ಲ, ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬಂದಾಗ ಇಡೀ 2 ಡಿರೈವೇಷನ್ಸ್ ಇದೆ. ಹಾಫ್ ಲೈಫ್ ಪೀರಿಯಡ್ ಒಂದು ಫಸ್ಟ್ ಆರ್ಡರ್ ಬರುತ್ತೆ, ಸೆಕೆಂಡ್ ಝೀರೋ ಆರ್ಡರ್ ಅಂತ ಬರುತ್ತೆ. ಇಂಡಿಪೆಂಡೆಂಟ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬಂದಾಗ ಬರ್ತಕ್ಕಂಥ ಯಾವುದು, ಇಂಡಿಪೆಂಡೆಂಟ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬಂದಾಗ ಬರ್ತಕ್ಕಂಥದ್ದು ಫಸ್ಟ್ ಆರ್ಡರ್ ಬರುತ್ತೆ. ಅದೇ ಡೈರೆಕ್ಟ್ಲಿ ಅಂತ ಬಂದಾಗ ಏನು ಬರುತ್ತೆ, ಅದು ಝೀರೋ ಆರ್ಡರ್ ಬರುತ್ತೆ.
ಅವರೇ ಕ್ವಶನಲ್ಲಿ ಇಂಡಿಪೆಂಡೆಂಟ್ ಅಂತ ಹೇಳೋದ್ರಿಂದ ನೀನು ಯಾವ ಫಾರ್ಮುಲಾ ಹಾಕ್ಬೇಕು ಇದಕ್ಕೆ, ನೀನು ಹಾಕ್ಬೇಕಾದ್ರೆ ಅದು ಹಾಫ್ ಲೈಫ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್, ಫಾರ್ಮುಲಾ ಫಾರ್ ಫಸ್ಟ್ ಆರ್ಡರ್ ಯಾವುದು ಹಾಫ್ ಲೈಫ್ ಪೀರಿಯಡ್ಗೆ. ಹಾಫ್ ಲೈಫ್ ಪೀರಿಯಡ್ ಫಸ್ಟ್ ಆರ್ಡರ್ ಏನು ಬರುತ್ತೆ, ಕೆ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಟಿ ಆಫ್ ಬಂತು. ಕ್ಲಿಯರ್? ಅವ್ರೇನು ವ್ಯಾಲ್ಯೂ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಅವರೇ, ಟಿ ಆಫ್ ವ್ಯಾಲ್ಯೂ ಕೊಟ್ಬಿಟ್ಟು ಅವರೇ ಟಿ ಇಸ್ ಈಕ್ವಲ್ ಟು 100 ಸೆಕೆಂಡ್ ಕೊಟ್ಟಿದ್ದಾರೆ. ನೀನು ಕೆ ನ ಫೈಂಡ್ ಔಟ್ ಮಾಡು, ಕೆ ಸ್ಪೆಸಿಫಿಕ್ ರೇಟ್ನ ಮಾಡು, ಸಬ್ಸ್ಟಿಟ್ಯೂಟ್ ಮಾಡಿ ಟಿ ಆಫ್ ಅನ್ನು ನೋಡಿ ಕೆ ಅಂತ ಹೀಗೆ ಇಟ್ಕೊಳ್ಳಿ, ಇಲ್ಲಿಗೆ 0.693 ತಗೋ, 100 ಇಂದ ಇದನ್ನು ಡಿವೈಡ್ ಮಾಡು, ಏನು ಬರುತ್ತೆ ಆನ್ಸರ್ ನೋಡಿ ಜನರೇ. ಸೊ 100 ಇಂದ ಡಿವೈಡ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ಬರ್ತಕ್ಕಂಥ ಆನ್ಸರ್ ಏನು ಬರುತ್ತಲ್ಲ 6.93 ಇಂಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 10⁻³ ಸ್ಪೆಸಿಫಿಕ್ ರೇಟ್ ಏನು ಬರುತ್ತೆ ಸೆಕೆಂಡ್ ಇನ್ವರ್ಸ್. ಇಟ್ಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ಇದನ್ನು ಸಲ ಎಕ್ಸಾಮಲ್ಲಿ ಕೇಳಿದರೆ 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಫಾರ್ಮುಲಾ ಹಾಕಿ 1 ಮಾರ್ಕ್ಸು, ಆನ್ಸರ್ ವಿತ್ ಕರೆಕ್ಟ್ ಯೂನಿಟ್, ಆನ್ಸರ್ ಬರೀಬೇಕು ವಿತ್ ಕರೆಕ್ಟ್ ಯೂನಿಟ್ ಇರಬೇಕು, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಒನ್. ಕ್ಲಿಯರ್? ನೋಡಿ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಿ ಅಂತೇಳಿ ಇಷ್ಟು ನೋಡ್ಕೊಳ್ಳಿ. ನೀವು ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ನಾವು ಒಂದು ಸ್ಯಾಂಪಲ್ ತೋರಿಸ್ತೀನಿ, ಯಾವುದೇ ಕಾರಣ ಚಾನ್ಸ್ ಇರಲ್ಲ. ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ಒಂದು ಟೈಮನ್ನು ಕೊಟ್ಟು ರೇಟ್ ಕಾನ್ಸ್ಟೆಂಟ್ನ ಕೇಳ್ತಾರೆ, ಇಲ್ಲ ರೇಟ್ ಕಾನ್ಸ್ಟೆಂಟ್ ಕೊಟ್ಟು ಟೈಮ್ನ ಕೇಳ್ತಾರೆ ಅಷ್ಟೇ. ಯಾಕೆಂದರೆ ಇಲ್ಲಿರೋದು 2 ಟರ್ಮ್ಸ್, ಇದು ನ್ಯೂಮೆರಿಕಲ್ ವ್ಯಾಲ್ಯೂ ಚೇಂಜಸ್ ಆಗಲ್ಲ. ಹಾಗಾಗಿ ನಿಮಗೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ ಅಂತ ಕೇಳಲ್ಲ, ಇಂಡಿಪೆಂಡೆಂಟ್ ಅಂತ ಕೇಳ್ತಾರೆ. ನಿಮ್ಗೆ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲ ಕೆ ವ್ಯಾಲ್ಯೂ ಕೊಟ್ಬಿಟ್ಟು ಟೀನ ಕೇಳ್ಬೋದು. ಟಿ ಮೀನ್ಸ್ ಇಲ್ಲಿ ಹೇಳುವಾಗ ಇದು ವಿಕೆಟ್ ಕಾರ್ಡ್ ಟೈಮ್ ಕೇಳ್ಬೋದು, ಇಲ್ಲ ಟೈಮನ್ನು ಕೊಟ್ಬಿಟ್ಟು ಸ್ಪೆಸಿಫಿಕ್ ರೇಟನ್ನು ಕೂಡ ಕೇಳ್ಬೋದು, ವೆಲಾಸಿಟಿ ರೇಟನ್ನು ಕೂಡ ಕೇಳ್ತಾ ಹೋಗ್ಬೋದು ನಿಮಗೆ. ಸೊ ಹಾಗಾಗಿ 2 ಟರ್ಮ್ಸ್ ಇರೋದ್ರಿಂದ ಹೇಗಾದ್ರು ಕೊಡಲಿ, ಏನಾರು ಕೊಡಿ, ಡೋಂಟ್ ವರಿ. ಏನಾದ್ರು ಒಂದು ವೇಳೆ ನಿಮಗೆ ಟಿ ವ್ಯಾಲ್ಯೂ ಕೊಟ್ಟಾಗ ಟಿ ನಿಗಡೆ ಕಳಿಸಿ ಕೆ ನಿಗಡೆ ತಾನೆ, ವೆರಿ ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು. ಇದು ಹಾಗಾಗಿ ಸಿಂಪಲ್ ಪ್ರಾಬ್ಲಮ್ಸು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೆ ಇಸ್ ದ ಸ್ಪೆಸಿಫಿಕ್ ರೇಟ್ ಕಾನ್ಸ್ಟೆಂಟು, ಟಿ ಇಸ್ ದ ಟೈಮ್, ಟೈಮನ್ನು ಕೊಟ್ಟಾಗ ಕೆನ ಕೇಳ್ಬೋದು, ಇಲ್ಲ ಕೆನ ಕೊಟ್ಟು ಟೈಮ್ ಕೂಡ ಕೇಳ್ಬೋದು. ಚೆನ್ನಾಗಿ ಇಷ್ಟು ಚಾನ್ಸ್ ಇದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 2 ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟಡಿ ಮಾಡಿದ್ವಿ. ಕಂಪಲ್ಸರಿ 3 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ 2 ಡೆರಿವೇಷನ್ಸ್ ನೋಡಿದ್ವಿ ನಾವು, ವೆಲಾಸಿಟಿ ಕಾನ್ಸ್ಟೆಂಟ್ ಫಾರ್ ಫಸ್ಟ್ ಆರ್ಡರ್ ಮತ್ತು 0 ಆರ್ಡರ್, ಅದ್ರ ಜೊತೆಗೆ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ಮತ್ತು 0 ಆರ್ಡರ್. ಅದರಲ್ಲಿ ಹಾಫ್ ಲೈಫ್ ಪೀರಿಯಡ್ ಆಫ್ 0 ಆರ್ಡರ್ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ ಕೂಡ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸ್ ಫಾರ್ ಫಸ್ಟ್ ಆರ್ಡರ್ ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸಲ್ಲಿ ಯಾವ ರೀತಿ ಬರುತ್ತೆ ಫಸ್ಟ್ ಆರ್ಡರ್ ಅಂತ ಹೇಳಿದಾಗ ಅದೇನು ಇಕ್ವೇಷನ್ ಬರುತ್ತಲ್ಲ, ಕೆ ಇಸ್ ಈಕ್ವಲ್ ಟು 2.303/t ಲಾಗರ್ ದೆನ್ ಬೇಸ್ 10 ಮೊದಲ ಕಾನ್ಸಂಟ್ರೇಷನ್ ಫಾರ್ ನಾಟ್ ಬೈ ಆರ್ ಇದೆಯಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಒಂದು 2-3 ಪ್ರಾಬ್ಲಮ್ಸ್ನ ಸ್ಟಡಿ ಮಾಡಿ. ಸೊ ಇನ್ನೊಂದು ಸ್ವಲ್ಪ ಸಣ್ಣ ಟಾಪಿಕ್ ಇದೆ, ಕೊಲಿಷನ್ ಥಿಯರಿ ಅಂತ ಬರುತ್ತೆ, ಎಫೆಕ್ಟಿವ್ನೆಸ್ ಆಫ್ ಎಕ್ಲಿಸ್ಟ್ ಅಂತ ಬರುತ್ತೆ, ಆಮೇಲೆ ಅದರಲ್ಲಿ ಥ್ರೆಶೋಲ್ಡ್ ಎನರ್ಜಿ, ಆಕ್ಟಿವೇಷನ್ ಎನರ್ಜಿ ಅಂತ ಬರುತ್ತೆ, ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ನೆಕ್ಸ್ಟ್ ಆ ಕಾನ್ಸೆಪ್ಟ್ಗಳು ನೋಡಿಕೊಂಡ್ರೆ ಅಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಆ ಚಾಪ್ಟರ್ ಸ್ಟಡಿ ಮಾಡ್ತೀವಿ. ಇವತ್ತಿನ ಕ್ಲಾಸಸ್ ಸಾಕಷ್ಟು ನೋಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆ, ಥ್ಯಾಂಕ್ ಯು.